ಒಂದು ಕಡೆ ಮಂಡ್ಯದಲ್ಲಿ ಸುಮಲತಾ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಅದೇ ಸಭೆಗೆ ಸುಮಲತಾ ಅವರ ಅತ್ಯಾಪ್ತ ಗೈರಾಗಿದ್ದಾರೆ. ಇಂಡುವಾಳು ಸಚ್ಚಿದಾನಂದ ಇವತ್ತಿನ ಸಭೆಯಿಂದ ದೂರ ಉಳಿದಿರುವಂತಹದ್ದು. 2019ರ ಚುನಾವಣೆಯಲ್ಲಿ ಸುಮಲತಾ ಬೆನ್ನಿಗೆ ನಿಂತಿದ್ರು ಸಚ್ಚಿದಾನಂದ ಅವರು. ಬಿಜೆಪಿಯನ್ನೇ ತ್ಯಜಿಸಿ ಹೋಗಿದ್ರು. ಅವಾಗ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಹಠಕ್ಕೆ ಹಿಡಿದು ಸುಮಲತಾ ಅವರನ್ನು ಒಪ್ಪಿಸಿದ್ದು ಕೂಡ ಇದೇ ಸಚ್ಚಿದಾನಂದ ತನ್ನ ಎರಡನೇ ಮಗ ಅಂತ ಕೂಡ ಸುಮಲತಾ ಅವರು ಹೇಳ್ಕೊಳ್ತಾ ಇದ್ರು. ವಿಧಾನಸಭಾ ಚುನಾವಣೆಯ ಬಳಿಕ ಸುಮಲತಾ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಸಚ್ಚಿದಾನಂದ ಅವರು. ಮತ್ತೊಂದು ಕಡೆ ಸಚ್ಚಿದಾನಂದ ಅವರಿಗೆ ಆಹ್ವಾನವನ್ನ ನೀಡಿಲ್ಲ ಸಂಸದೆ ಸುಮಲತಾ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಚ್ಚಿದಾನಂದ ಅವರು ಸುಮಲತಾ ಅವರ ಅತ್ಯಂತ ಪರಮಾಪ್ತರು. ಜೊತೆಗೆ ಮೊನ್ನೆ ತಾನೇ HD ಕುಮಾರಸ್ವಾಮಿ ಅವರನ್ನು ಅವರು ಭೇಟಿಯಾಗಿದ್ರು. ಬಹಿರಂಗ ವೇದಿಕೆಯಲ್ಲಿ ದೇವೇಗೌಡರು ಸಚ್ಚಿದಾನಂದ ಅವರನ್ನು ಹೊಗಳಿದ್ರು. ಇವೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಶಿರಸ್ಯ ಕಂಠಸ್ಯ ಅನ್ನುವ ರೀತಿಯಲ್ಲಿದ್ರು ಸುಮಲತಾ ಅಂಬರೀಶ್ ಮತ್ತು ಇಂಡುವಾಳು ಸಚ್ಚಿದಾನಂದ ಅವರು. ಈಗ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇವತ್ತಿನ ಸಭೆಗೂ ಕೂಡ ಗೈರಾಗ್ತಾ ಇದ್ದಾರೆ. ಕಾರಣ ಏನಿರಬಹುದು ಅಂತ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದ್ರೆ ಈಗಾಗಲೇ ಇಂಡುವಾಳು ಸಚ್ಚಿದಾನಂದ ಅವರು ಈಗಾಗಲೇ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಅಂದರೆ ಬಿಜೆಪಿಯಲ್ಲಿ ಪಕ್ಷ ಸೇರ್ಪಡೆಯಾಗಿ ಸಾಕಷ್ಟು ಕೆಲಸಗಳನ್ನು ಕೂಡ ಬಿಜೆಪಿ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅಂದರೆ ಸುಮಲತಾ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ ಅವರ ಪರವಾಗಿ ನಾನು ಕೆಲಸವನ್ನ ಮಾಡ್ತೇನೆ ಅಂತ ಹಿಂದೆ ಕೂಡ ಇಂಡುವಾಳು ಸಚ್ಚಿದಾನಂದ ಹೇಳಿದ್ರು. ಆದರೆ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿಗೆ ಇಲ್ಲಿ ಟಿಕೆಟ್ ಅನ್ನು ನೀಡಲಾಗಿದೆ. ಸುಮಲತಾ ಅವರಿಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ. ಹಾಗಾಗಿ ಸುಮಲತಾ ಅವರ ಒಂದು ಬಂಡಾಯ ಸಭೆ ಏನಿದೆ, ಅಂದರೆ ಇವತ್ತು ಬಹಳ ಪ್ರಮುಖವಾಗಿ ಅವರು ನಿರ್ಧಾರವನ್ನ ತಿಳಿಸುವಂತ ಸಭೆಗೆ ಇಂಡುವಾಳು ಸಚ್ಚಿದಾನಂದ ಅವರು ಕೂಡ ಗೈರಾಗ್ತಾ ಇರುವಂಥದ್ದು. ಯಾಕಂದ್ರೆ ಅವರು ಈಗಾಗಲೇ ಬಿಜೆಪಿ ಅಲ್ಲಿ ನಿಂತು HDK ಅವರ ಒಂದು ಮೈತ್ರಿ ಸಮ್ಮಿಲನ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಮೈತ್ರಿ ಅಭ್ಯರ್ಥಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಸಭೆಗೆ ಅವರು ಗೈರಾಗುವಂತ ಮೂಲಕ ಈ ವಿಚಾರದಲ್ಲಿ ಅವರು ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನು ತೋರಿಸ್ತಲ್ಲ ಅಂತ ಕೂಡ ಹೇಳ್ಬೋದು. ಬಹಳ ಪ್ರಮುಖವಾಗಿ ಹಿಂದೆ ಕೂಡ ಸುಮಲತಾ ಅವರು ಕಳೆದ ಬಾರಿ ಚುನಾವಣೆಗೆ ನಿಂತ್ಕೊಳ್ಳುವಲ್ಲಿ ಸಚ್ಚಿದಾನಂದ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಯಾಕೆಂದ್ರೆ ಅವರೇ ಸುಮಲತಾ ಅವರನ್ನ ಒಪ್ಪಿಸಿ ಚುನಾವಣೆಗೆ ನಿಲ್ಲಿಸಿದ್ರು. ಹಾಗಾಗಿ ಅದೇ ಕಾರಣಕ್ಕೋಸ್ಕರ ಇಂಡುವಾಳು ಸಚ್ಚಿದಾನಂದ ಅವರ ನನ್ನನ್ನ ಎರಡನೇ ಮಗ ಅಂತ ಸುಮಲತಾ ಅವರು ಕೂಡ ಹೇಳ್ಕೊಂಡಿದ್ರು ಹಿಂದೆ ಕೂಡ. ಹಾಗಾಗಿ ಇವತ್ತಿನ ಒಂದು ಸಭೆ ಏನಿದೆ ಬಹಳ ಪ್ರಮುಖವಾಗಿ ಮಂಡ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಸಭೆ. ಈ ಒಂದು ಸಭೆಯಿಂದ ಕೂಡ ಇಂಡುವಾಳು ಸಚಿವರು ದೂರ ಉಳಿದಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ಸುಮಲತಾ ಅವರ ನಿರ್ಧಾರ ಯಾವ್ದು ರೀತಿ ಇರುತ್ತೆ, ಒಂದ್ ವೇಳೆ ಬಂಡಾಯವಾಗಿ ಏನಾದ್ರು ಸ್ಪರ್ಧೆ ಮಾಡಿದ್ರೆ ಅದು ಇಂಡುವಾಳು ಸಚಿವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರೋದ್ರಿಂದಾಗಿ ಅವರಿಗೆ ಮುಜುಗರ ತರಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಇದೀಗ ಸಭೆಯಿಂದ ದೂರ ಉಳಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. 2019ರ ಚುನಾವಣೆಯಲ್ಲಿ ಸುಮಲತಾ ಬೆನ್ನಿಗೆ ನಿಂತಿದ್ರು ಸಚ್ಚಿದಾನಂದ ಅವರು. ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದರು. JDS ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿರೋದಕ್ಕಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಸುಮಲತಾ ಅವರಿಗೆ ಬೆಂಬಲಿಸಿದ್ದು ಸಚ್ಚಿದಾನಂದ ಅವರು. ಬಟ್ ಈ ಬಾರಿ ಬಿಜೆಪಿ ಜೊತೆಗೆ JDS ಮೈತ್ರಿ ಮಾಡಿಕೊಂಡಿದೆ. JDS ಪರವಾಗಿ ಕೆಲಸ ಮಾಡೋದಾಗಿ, ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದಾಗಿ ಸಚ್ಚಿದಾನಂದ ಅವರು ಘೋಷಣೆ ಮಾಡಿದ್ದಾರೆ. ಬಟ್ ಸುಮಲತಾ ಅವರ ಜೊತೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅದು ಕುತೂಹಲಕ್ಕೆ ಕಾರಣವಾಗಿದೆ. ಕರೆದಿರುವಂತದ್ದು ಬೆಂಬಲಿಗರ ಸಭೆಯನ್ನ. ಇದೀಗ ಬೆಂಬಲಿಗರೆಲ್ಲರೂ ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಮಂಡ್ಯದ ಕಾಳಿಕಾಂಬ ದೇವಸ್ಥಾನದ ಬಳಿ ಇಲ್ಲಿ ಬೆಂಬಲಿಗರು ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಏನಾಗಿರುತ್ತೆ, ಅವರ ಬೆಂಬಲಿಗರ ಅಭಿಪ್ರಾಯ ಏನು ಅಂತ ಅವ್ರನ್ನೇ ಕೇಳೋಣ. ಸರ್, ಇವತ್ತು ಸುಮಲತಾ ಮೇಡಮ್ ಅವರು ಸಭೆ ಮಾಡ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ? ಸ್ವಾಭಿಮಾನ ಪಕ್ಷದ ನಮ್ಮ ಸುಮಲತಾ ಮೇಡಮ್ ಅವರು ಏನ್ ನಿರ್ಧಾರ ತರ್ತಾರೆ ಅದಕ್ಕೆ ನಾವು ಬದ್ಧ. ಅಂಬರೀಶ್ ಅಭಿಮಾನಿಗಳು ಅದಕ್ಕೆಲ್ಲ ಬದ್ಧ ಇದ್ದೇವೆ. ಅವ್ರು ಏನ್ ಡಿಸಿಷನ್ ಹೇಳ್ತಾರೆ ಅದ್ರ ಮೇಲೆ ನಿರ್ಧಾರ ಮಾಡ್ತೀವಿ. ಈಗ ಅವ್ರು ಏನೇ ಡಿಸೈಡ್ ಮಾಡಿದ್ರು ಮಂಡ್ಯ ಜಿಲ್ಲೆ, ಮಂಡ್ಯ ಮಣ್ಣು, ಮಂಡ್ಯ ಇದು ಇರಬೇಕು ಅಂತ ಅವ್ರು ಅದೇ ಬಯಸ್ತವ್ರೆ. ಅವ್ರು ಎಲ್ಲೆಲ್ಲ ಏನೇನೋ ಆಫರ್ ಬಂದಿತ್ತು, ಅವ್ರು ಕೇಳಿ ನಾನು ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯದೇ ರಾಜಕೀಯ, ನನಗೆ ಮಂಡ್ಯ ಜನನೇ ಬೇಕು, ಅಂಬರೀಶ್ ಅಭಿಮಾನಿಗಳೇ ನನಗೆ ಜೀವ ಅಂತ ಬಂದಿದ್ದಾರೆ. ಅವ್ರು ಏನೇ ನಿರ್ಧಾರ ತಗೊಂಡು ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗ್ಲಿತ್ತ ನಾವು ಕೇಳ್ಕೊತೀವಿ. ಸರ್, ಸ್ಪರ್ಧೆ ಮಾಡಬೇಕಾ ಅಥವಾ ಬೆಂಬಲ ಕೊಡಬೇಕಾ ಪಕ್ಷೇತರವಾಗಿ? ಸರ್, ಸುಮಲತಾ ಮೇಡಮ್ ಅವರು ಸೋಲು ಗೆಲುವು ಅದು ಸಹಜ ಇದೆ. ಆದ್ರೂ ಪಕ್ಷಾಂತರವಾಗಿ ನಿಲ್ಲಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಆಸೆ ಇದೆ. ಪಕ್ಷೇತರವಾಗಿ ನಿಲ್ಲಿ ಸರ್, ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಸರ್. ಇಂಡಿಪೆಂಡೆಂಟ್ ಆಗಿ ನಿಂತರೂ ಮಾಡ್ತೀವಿ ನಾವು. ಇವತ್ತು ಮಂಡ್ಯದಲ್ಲಿ ಮಂಡ್ಯ ಅಂದ್ರೆ ಇಡೀ ಇಂಡಿಯಾಗೆ ಪರಿಚಯ ಮಾಡಿಸಿದ್ ನಾವು ಅಂಬರೀಷ್ ಅಣ್ಣ. ಸುಮಲತಾ ಮೇಡಮ್ ಏನೇ ಡಿಸಿಷನ್ ತಗೊಂಡ್ರು ಅದು ಮಂಡ್ಯದ ಅಭಿವೃದ್ಧಿ, ಮಂಡ್ಯದ ಹಿತದೃಷ್ಟಿ ಇಟ್ಕೊಂಡೇ ತಗೋತಾರೆ. ಅವ್ರು ಏನೇ ತೀರ್ಮಾನ ತಗೊಂಡು ಅವ್ರು ಇಂಡಿಪೆಂಡೆಂಟ್ ನಿಂತರೂ ನಾವು ಅವ್ರ ಜೊತೆ ಇರ್ತೀವಿ. ಅವ್ರ ಬಿಜೆಪಿ ಇವಾಗ ಮೈತ್ರಿ ಆಗಿದ್ದು ಕುಮಾರಸ್ವಾಮಿ ಪರ ನಿಂತರೂ ನಾವು ಸಪೋರ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ಮೇಡಮ್ ಮಂಡ್ಯ ಅವರು ಎಲ್ಲೆಲ್ಲೇ ಬೆಸ್ಟ್ ಆಫರ್ ಬಂದ್ರು ಅವ್ರು ಹೋಗಿಲ್ಲ. ನಮ್ಮ ಇಡೀ ಮಂಡ್ಯ ಜಿಲ್ಲೆ ಜನರು ಅಬ್ಸರ್ವ್ ಮಾಡಬೇಕು. ಈಗ ಬೇರೆ ಅವ್ರು ಹೇಳ್ತಾರೆ, ಕೆಲವರು ಅವ್ರಿಗೆ ಕಮೆಂಟ್ ಮಾಡೋರು ಎಲ್ಲರೂ ಹೇಳ್ತಾರೆ ಅವ್ರಿಗೆ ಅವರು 5 ಲಕ್ಷ ಚಿಲ್ಲರೆ ಅವ್ರು ಅಪೋಸಿಟ್ ನಿಂತಿರೋರ್ಗು ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಮಾಡಿದ್ದಾರೆ. ಈಗ ಅವ್ರಿಗೆ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ, ಅವರೆಲ್ಲ ಯಾವುದೇ ಕಾರಣಕ್ಕೂ ಅವರು ಸುಮಲತಾ ಮೇಡಮ್ ಲಾಸ್ಟ್ ಟೈಮ್ ವೋಟ್ ಮಾಡಿಲ್ಲ. ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರು ಯಾಕೆ ಪ್ರಚಾರಕ್ಕೆ ಇವರು ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಯಾರು ಹಿಂಬಾಲಕರುಗಳು ಇವ್ರ ತರ ಸಾವಿರಾರು ಜನ ಹಿಂಬಾಲಕರು ಇಲ್ಲ.
ಇವ್ರು ಕೆಲಸ ಮಾಡಿರೋದು ಯಾರು ಪಬ್ಲಿಕ್ ಮಾಡಕ್ ಆಗಿಲ್ಲ, ಹಂಗಾಗಿ ಇವ್ರು ಒಂದು ಸ್ವಲ್ಪ ಅದರಲ್ಲಿ ಇದಾಗಿದ್ರೆ ಹೊರತು ಅವ್ರ ಅಭಿವೃದ್ಧಿ ಕಾರ್ಯ ಏನ್ ಮಾಡೋರು ಅಂತ ಇಡೀ ಜಿಲ್ಲೆ ಜನರು ಗೊತ್ತು. ಈಗ ಅವರು ಬೇರೆ ಅವರು ಅನುಕೂಲ ಆಗ್ಬೇಕಂದ್ರೆ ಬೆಂಗಳೂರಲ್ಲಿ ಎಲ್ಲ ಕೊಡ್ತೀನಿ ಅಂದ್ರು, ಚಿಕ್ಕಬಳ್ಳಾಪುರದಲ್ಲಿ ಕೊಡ್ತೀನಿ ಅಂದ್ರು, ಅವ್ರು ಹೊಂಟೋಗ್ಬಿಡ್ಬೋದಿತ್ತು. ಮಂಡ್ಯ ಜಿಲ್ಲೆ ಯಾಕೆ ನಾನು ಮಂಡ್ಯನೇ ಬೇಕು ಅಂತ ಅವ್ರು ಎಷ್ಟೋ ನಿರ್ಧಾರ ಮಾಡಿ ಮಂಡ್ಯದಲ್ಲೇ ಇರಬೇಕು, ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರೆ ಅಂಬರೀಷ್ ಅಣ್ಣನ ಹೆಸರು ಉಳಿಬೇಕು ಅಂದರೆ ಮೇಡಮ್ ಮಂಡ್ಯದಲ್ಲಿ ನಿಲ್ಲಬೇಕು ಅಂತ ನಮ್ಮೆಲ್ಲರ ಆಸೆ ಐತೆ. ಅದು ಬಿಟ್ಟು ನಮ್ಮ ಮೋದಿಯವರು ಇಂಡಿಯಾದಲ್ಲಿ ಬರಬೇಕು ಅನ್ನೋದು ಎಲ್ಲ ಇದರಿಂದ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ಸಂಪೂರ್ಣವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇಷ್ಟು ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಇದು ಸುಮಲತಾ ಬೆಂಬಲಿಗರ ಮಾತು. ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧ, ಅವ್ರು ಹೇಳಿದ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಈಗ ಸುಮಲತಾ ಅವರು ಒಂದು ನಿರ್ಧಾರವನ್ನು ಆಲ್ರೆಡಿ ತೆಗೆದುಕೊಂಡಿದ್ದಾರೆ. ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಅದನ್ನು ಸಕ್ಕರೆ ನಾಡಿನ ನೆಲದಲ್ಲಿಯೇ ನಿಂತು ಘೋಷಣೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.